ಯವ್ವ 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 ಯಾಕೆ ಸುಮ್ಮನೆ ಇದೆಯಾ ಬಾಯಿ ಬಿಡವ್ವ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿಯ ರೆಬಲ್ ಯತ್ನಾಳ್ ಅವರು ಗರಂ ಆಗಿಬಿಟ್ಟಿದ್ದಾರೆ. ಏನೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಣ್ಣವನ್ನ ಬಯಲು ಮಾಡ್ತೀನಿ ಅಂತ ಫುಲ್ ಕೆಂಡಮಂಡಲ ಆಗಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣ್ಣ ಬಯಲು ಮಾಡುವೆ ಅಂತ ಗರಂ ಆಗಿದ್ದಾರೆ ಯತ್ನಾಳ. ಯವ್ವ ಯವ್ವ ಯಾಕೆ ಸುಮ್ಮನೆ ಕೂತಿದ್ದಿ ಲಕ್ಷ್ಮವ್ವ ಬಾಯಿ ಬಿಡಲಿ ಅಂತ ಹೇಳ್ತಿದ್ದಾರೆ. ಲಿಂಗಾಯತರಿಗೆ 2A ಮೀಸಲಾತಿ ವಿಚಾರವಾಗಿ ಯತ್ನಾಳ್ ಕಿಡಿಕಾರ್ತಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಲಿ ನೋಡೋಣ ಅಂತ ಯತ್ನಾಳ್ ಈಗ ರಾಂಗ್ ಆಗಿದ್ದಾರೆ. ಮೊದಲು ಎಷ್ಟು ಜಿಗಿದಾಡ್ತಾ ಇದ್ರು, ಪ್ರಾಣ ಹೋಗ್ಲಿ ಜೀವ ಹೋಗ್ಲಿ ಅಂತ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇನ್ನು ನನ್ನ ಸಮುದಾಯದ ಪರವಾಗಿ ಹೋರಾಟ ಮಾಡುವೆ ಅಂತಿದ್ರು. ಈ ಕಾಂಗ್ರೆಸ್ನವರು ಅಯೋಗ್ಯರು, ಅವರ ಬಣ್ಣವನ್ನ ಬಯಲು ಮಾಡ್ತೀನಿ ಅಂತ ರೆಬಲ್ ಆಕ್ಟಿವ್ ಆಗಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಬಣ್ಣವನ್ನ ಬಯಲು ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಶಾಸಕ ಯತ್ನಾಳ್ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಫುಲ್ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಣ್ಣವನ್ನ ಬಯಲು ಮಾಡ್ತೀನಿ ಅಂತ ಗರಂ ಆಗಿದ್ದಾರೆ. ಯುವ ಯಾಕೆ ಸುಮ್ಮನೆ ಕೂತಿದ್ದಿ ಲಕ್ಷ್ಮವ್ವ ಬಾಯಿ ಬಿಡಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೇಳಿದ್ದಾರೆ. ಲಿಂಗಾಯತರಿಗೆ 2A ಮೀಸಲಾತಿ ವಿಚಾರವಾಗಿ ಯತ್ನಾಳ್ ಈಗ ಕಿಡಿಯನ್ನ ಕಾರ್ತಿರುವಂತದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಲಿ ನೋಡೋಣ ಅಂತ ಹೇಳಿದ್ದಾರೆ. ಅಂದ್ರೆ ಈ ಮೊದಲು ಎಷ್ಟು ಜಿಗಿದಾಡ್ತಾ ಇದ್ರು, ಪ್ರಾಣ ಹೋಗಲಿ ಜೀವ ಹೋಗಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ನನ್ನ ಸಮುದಾಯದ ಪರವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಕಾಂಗ್ರೆಸ್ನವರು ಅಯೋಗ್ಯರು, ಇವರೆಲ್ಲರ ಬಣ್ಣವನ್ನ ಬಯಲು ಮಾಡ್ತೀನಿ ಅಂತ ಗರಂ ಆಗಿದ್ದಾರೆ. ಇನ್ನು ಬೆಳಗಾವಿಯ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಬಣ್ಣವನ್ನ ಬಯಲು ಮಾಡುವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆಯನ್ನ ಕೂಡ ಕೊಡ್ಲಿ ಅಂತ ಕೇಳ್ತಿದ್ದಾರೆ. ಅದು ಕೂಡ ಲಿಂಗಾಯತರಿಗೆ 2A ಮೀಸಲಾತಿ ವಿಚಾರವಾಗಿನೇ ಯತ್ನಾಳ್ ಅವರೀಗ ಕಿಡಿಕಾರ್ತಿರುವಂತದ್ದು. ಹಾಗಾಗಿನೇ ಬೆಳಗಾವಿಯ ಅಧಿವೇಶನದಲ್ಲಿ ಕಾಂಗ್ರೆಸ್ ಬಣ್ಣವನ್ನ ಬಿಚ್ಚಿಡ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಶಾಸಕ ಯತ್ನಾಳ್ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಸ್ವಪಕ್ಷದ ನಾಯಕರ ವಿರುದ್ಧವೇ ಗರಂ ಆಗಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ವಿರುದ್ಧವೂ ಕೂಡ, ಅದರಲ್ಲೂ ಕೂಡ ಲಿಂಗಾಯತರಿಗೆ 2A ಮೀಸಲಾತಿ ಕೊಡುವಂತ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಪ್ರಶ್ನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಟ್ಟಿದ್ದಾರೆ, ರಾಜೀನಾಮೆಯನ್ನ ಕೊಡಿ, ಯಾಕೆ ಸುಮ್ಮನಿದ್ರಿ, ಈ ಹಿಂದೆ ತನ್ನ ಸಮುದಾಯಕ್ಕೋಸ್ಕರ ಪ್ರಾಣವನ್ನೇ ಬಿಡ್ತೀನಿ ಅನ್ನೋದಾಗಿ ಆಕ್ಟಿವ್ ಇದ್ದಂತವ್ರು ಯಾಕೆ ಸುಮ್ಮನಿದ್ದೀರಿ, ಯವ್ವ ಯಾಕೆ ಮಾತಾಡ್ತಿಲ್ಲ ಅನ್ನೋದಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಶಾಸಕ ಪಾಟೀಲ್. ಒಂದು ಕಡೆಯಲ್ಲಿ ಬಿಜೆಪಿಯ ರೆಬಲ್ ಟೀಮ್ ಆಕ್ಟಿವ್ ಆಗಿಬಿಟ್ಟಿದೆ. ಬಿಜೆಪಿಗೆ ಬಿಸಿ ತುಪ್ಪದಂತೆ ಆಗಿಬಿಟ್ಟಿದ್ದಾರೆ ಬಿಜೆಪಿಯ ಇನ್ನೊಂದು ಬಣ. ಯಾಕಂತಂದ್ರೆ ಅಲ್ಲಿ ಅಸಮಾಧಾನ ಇದೆ. ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ಇಡೀ ಆ ತಂಡವನ್ನ ನೋಡಿದ್ರೆ ಆಗ್ತಾ ಇಲ್ಲ ರೆಬಲ್ ಟೀಮಿಗೆ. ಇದರ ನಡುವೆ ವಿಪಕ್ಷದ ಕಾಂಗ್ರೆಸ್ಸಿನ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಣ್ಣ ಬಯಲು ಮಾಡಿಬಿಡ್ತೀನಿ ಅಂತ ಫುಲ್ ನಿಗಿ ಕೆಂಡ ಆಗಿದ್ದಾರೆ. ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಎತ್ತಿರುವಂತ ವಿಚಾರವೇ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿಯ ವಿಚಾರ. ಎಲ್ಲಿದ್ದೀಯವ್ವ, ಯಾಕೆ ಸುಮ್ಮನೆ ಕೂತಿದ್ದೀಯಾ ಲಕ್ಷ್ಮವ್ವ, ಮಾತಾಡು ಲಕ್ಷ್ಮವ್ವ ಅಂತ ಒಂದು ರೀತಿಯಾಗಿ ಗರಂ ಆಗಿನೇ ಪ್ರಶ್ನೆ ಮಾಡಿದ್ದಾರೆ. ಜೊತೆಯಲ್ಲಿ ರಾಜೀನಾಮೆ ನೀಡಲಿ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಇನ್ನೇನು ಅಧಿವೇಶನದ ಹೊತ್ತು ಕೂಡ ಬಂತು. ಈ ಹೊತ್ತಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ ಸುಮ್ಮನಿದ್ದಾರೆ? ಮೊದಲೆಲ್ಲ ಜಿಗದಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ತಮ್ಮ ಸಮುದಾಯ ಅಂತ ಅಂದ್ರೆ ಬಹಳ ಮುಂದೆ ಬರ್ತಾ ಇದ್ರು. ಈಗ ಯಾಕೆ ಸುಮ್ಮನಿದ್ದೀರಾ ಅಂತ ಬಹಳ ಗರಂ ಆಗಿ ನೆಗಿ ಕೆಂಡವಾಗಿಬಿಟ್ಟಿದ್ದಾರೆ ಬಿಜೆಪಿಯ ಯತ್ನಾಳ್.